ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಮಹಾಸಮರ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುನಿರತ್ನ ಅವರು ಆರ್ಎಸ್ಎಸ್ನ ಪಥಸಂಚಲನವನ್ನ ಮುಗಿಸಿಕೊಂಡು ನೇರವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಗಣವೇಶದಲ್ಲೇ ಅವರು ಬಂದಿರ್ತಾರೆ. ಇದನ್ನ ನೋಡಿದ ಡಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದ್ದಾರೆ. ಇದೇ ಮುನಿರತ್ನ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಗು ಬಾ ಅಂತಾರೆ ಒಬ್ಬ ಶಾಸಕನನ್ನ. ಅದು ಇರಲಿ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನನಗೆ ಆಹ್ವಾನವೇ ಇಲ್ಲ, ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಜನರ ಮಧ್ಯೆ ಕೂರ್ತೀನಿ ಅಂತ ಮುನಿರತ್ನ ಹೇಳಿದರು. ಇದಾದ್ಮೇಲೆ ಭಾರಿ ಹೈಡ್ರಾಮಾನೇ ನಡೀತಲ್ಲಿ ನೋಡಿ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಮಹಾಸಮರ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುನಿರತ್ನ ಅವರು ಆರ್ಎಸ್ಎಸ್ನ ಪಥಸಂಚಲನವನ್ನ ಮುಗಿಸಿಕೊಂಡು ನೇರವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಗಣವೇಶದಲ್ಲೇ ಅವರು ಬಂದಿರ್ತಾರೆ. ಇದನ್ನ ನೋಡಿದ ಡಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದ್ದಾರೆ. ಇದೇ ಮುನಿರತ್ನ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಗು ಬಾ ಅಂತಾರೆ ಒಬ್ಬ ಶಾಸಕನನ್ನ. ಅದು ಇರಲಿ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನನಗೆ ಆಹ್ವಾನವೇ ಇಲ್ಲ, ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಜನರ ಮಧ್ಯೆ ಕೂರ್ತೀನಿ ಅಂತ ಮುನಿರತ್ನ ಹೇಳಿದರು. ಇದಾದ್ಮೇಲೆ ಭಾರಿ ಹೈಡ್ರಾಮಾನೇ ನಡೀತಲ್ಲಿ ನೋಡಿ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಮಹಾಸಮರ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುನಿರತ್ನ ಅವರು ಆರ್ಎಸ್ಎಸ್ನ ಪಥಸಂಚಲನವನ್ನ ಮುಗಿಸಿಕೊಂಡು ನೇರವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಗಣವೇಶದಲ್ಲೇ ಅವರು ಬಂದಿರ್ತಾರೆ. ಇದನ್ನ ನೋಡಿದ ಡಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದ್ದಾರೆ. ಇದೇ ಮುನಿರತ್ನ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಗು ಬಾ ಅಂತಾರೆ ಒಬ್ಬ ಶಾಸಕನನ್ನ. ಅದು ಇರಲಿ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನನಗೆ ಆಹ್ವಾನವೇ ಇಲ್ಲ,
ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಜನರ ಮಧ್ಯೆ ಕೂರ್ತೀನಿ ಅಂತ ಮುನಿರತ್ನ ಹೇಳಿದರು. ಇದಾದ್ಮೇಲೆ ಭಾರಿ ಹೈಡ್ರಾಮಾನೇ ನಡೀತಲ್ಲಿ ನೋಡಿ. ಆಮೇಲೆ ಬನ್ನಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ಮಹಾಸಮರ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತ ಕರೆದಿದೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುನಿರತ್ನ ಅವರು RSSನ ಪಥಸಂಚಲನವನ್ನ ಮುಗಿಸ್ಕೊಂಡು ನೇರವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಗಣವೇಶದಲ್ಲೇ ಅವರು ಬಂದಿರ್ತಾರೆ. ಇದನ್ನ ನೋಡಿದ ಡಿಕೆ ಶಿವಕುಮಾರ್ ಅವರು ಕರಿಟೋಪಿ ಎಂಎಲ್ಎ ಇಲ್ಲಿ ಬಾಯಿಲ್ಲಿ ಅಂತ ಕರೆದಿದ್ದಾರೆ. ಇದೇ ಮುನಿರತ್ನ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋಗು ಬಾ ಅಂತಾರೆ ಒಬ್ಬ ಶಾಸಕನನ್ನ. ಅದು ಇರಲಿ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನನಗೆ ಆಹ್ವಾನವೇ ಇಲ್ಲ, ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಜನರ ಮಧ್ಯೆ ಕೂರ್ತೀನಿ ಅಂತ ಮುನಿರತ್ನ ಹೇಳಿದರು. ಇದಾದ್ಮೇಲೆ ಭಾರಿ ಹೈಡ್ರಾಮಾನೇ ನಡೀತಲ್ಲಿ ನೋಡಿ. ಬನ್ನಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ.